ನೇಹ ಹೇಳಿದ್ದನ್ನು ಕೇಳಿ ಭೂಮಿಕಾಳಿಗೇನೋ ತುಂಬ ವ್ಯತ್ಯಾಸ ಅನಿಸ್ತು. ಯಾಕಂದರೆ ಅವಳು ಹೆಚ್ಚಾಗಿ ವ್ಯಾಂಪೈರ್ಗಳ ಬಗ್ಗೆ ಯೋಚನೆ ಮಾಡ್ತಿದ್ದಳೆಯೋ ಅಥವಾ ಕೆಟ್ಟ ವ್ಯಾಂಪರ್ಸ್ ಯಾರು ಅಂತ ಪದೇ ಪದೇ ನೆನಪು ಮಾಡ್ಕೊಳ್ತಿರೋ ಅಂದ್ಲೋ ತಿಳಿಯೋದು. ಆದರೆ ಅಗ್ನಿ ನೇಹಾಳನ್ನು ಸೇರಿದ ಪ್ರತಿ ಬಾರಿ ಅವಳಿಗೆ ಇಷ್ಟು ನೋವು ಉಂಟಾಗ್ತಿದೆ ಅಂದರೆ ಕೂಡಲೇ ಅವಳಿಗೆ ಜಾಸ್ಪರ್ ಹೇಳಿದ್ದೆಲ್ಲ ನೆನಪಾಗುತ್ತೆ. ಕೆಟ್ಟ ವ್ಯಾಂಪರ್ ಯಾರಾದರೂ ಒಬ್ಬ ಮಾಮೂಲಿ ಮನುಷ್ಯನ ಜೊತೆ ಇದ್ದರೆ ಅವರ ಜೀವನ ನಾಶವಾದಂತೆ. ಅವ್ರು ಯಾರೊಂದಿಗಾದರೂ ಶಾರೀರಿಕವಾಗಿ ಸೇರಿದ್ರೆ ಅವ್ರು ಹೆಚ್ಚು ದಿನ ಬದುಕಲ್ಲ, ಬೇಗನೆ ಸತ್ತು ಹೋಗ್ತಾರೆ ಅಂತ ಜಾಸ್ಪರ್ ಹೇಳಿದ್ದನ್ನು ಭೂಮಿಕಾ ಚೆನ್ನಾಗಿ ನೆನಪಿಟ್ಕೊಂಡಿದ್ದಾಳೆ. ಇದೇ ವಿಷಯ ಅಗ್ನಿ ಮತ್ತು ನೇಹ ಮಧ್ಯೆ ನಡೀತಾ ಇರೋದ್ರಿಂದ ಅವಳಿಗೆ ಅನುಮಾನ ಬರ್ತಿದೆ. ಆದರೆ ತಾನು ನಿಜ ಅಂತ ಪತ್ತೆ ಹಚ್ಚಲೇಬೇಕು ಅಂದ್ಕೊಳ್ತಾ ಹಾಗೆ ತುಂಬ ಹೊತ್ತು ನೇಹಾಳನ್ನು ಸಮಾಧಾನ ಪಡಿಸ್ತಾಳೆ. ನೀನು ಮೆಲ್ಲಗೆದ್ದು ಫ್ರೆಶ್ ಆಗಿ ಕೆಳಗೆ ಬಾ, ಹಾಸ್ಪಿಟಲ್ಗೆ ಹೋಗೋಣ, ನೀನು ತಿನ್ನೋದಕ್ಕೆ ಏನಾದರೂ ಪ್ರಿಪೇರ್ ಮಾಡ್ತೀವಿ. ಹೀಗೆ ನೋವು ಪಡ್ತಾ ಕೂತ್ರೆ ಏನೂ ಆಗಲ್ಲ. ಮತ್ತು ಅಗ್ನಿ ಬರೋ ಹೊತ್ತಿಗೆ ನಿನ್ನನ್ನು ಹೀಗೆ ನೋಡಿದ್ರೆ ಮತ್ತೆ ಅವನಿಗೆ ಕೋಪ ಬರ್ಬೋದು ಅಂತಾಳೆ. ಅದು ಕೂಡ ನಿಜವೇ, ನಾನು ಕೂಡಲೇ ಇದು ಫ್ರೆಶ್ ಆಗ್ತೀನಿ ಅಂತ ನೇಹ ಅಂತಾಳೆ. ಹಾಗೆ ನೇಹಾಳನ್ನು ಸ್ವಲ್ಪ ಸಮಾಧಾನ ಪಡಿಸಿ ಅವಳಿಗೆ ಒಳ್ಳೆ ಮಾತುಗಳನ್ನ ಹೇಳಿ ಅಲ್ಲಿಂದ ಎದ್ದು ಭೂಮಿಕಾ ಹೊರಗೆ ಬಂದುಬಿಡ್ತಾಳೆ. ಹಾಗೆ ಬರ್ತಿರೋ ಭೂಮಿಕಾಳ ಕೈ ಹಿಡಿದು ನೇಹ, ಇವೆಲ್ಲದರ ಮಧ್ಯೆ ನಾನು ಒಂದು ವಿಷಯ ಹೇಳಿದ್ದೆ, ಅದರ ಬಗ್ಗೆ ಏನು ಅಂದ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಕೂಡಲೇ ಭೂಮಿಕಾ ಮುಖವನ್ನು ಗಾಬರಿಯಿಂದ ಇಟ್ಟು, ನೀನು ಯಾವುದ್ರ ಬಗ್ಗೆ ಹೇಳ್ತಿದ್ಯಾ? ನನಗೇನು ನೆನಪಿಲ್ವಲ್ಲ. ಸರಿ, ಅವೆಲ್ಲ ಯಾಕೆ, ನಾನು ಹೋಗ್ತಾ ಇದ್ದೀನಿ, ನೀನು ಕೂಡ ಬಂದುಬಿಡು ಅಂತ ಹೋಗೋದಕ್ಕೆ ನೋಡ್ತಾಳೆ. ನನಗೆ ಗೊತ್ತು ನಾನು ಯಾವುದ್ರ ಬಗ್ಗೆ ಹೇಳಿದ್ದೀನಿ ಅಂತ, ಆದರೆ ನೀನು ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡ, ಮರೆತುಬಿಡು. ನನಗೊಬ್ಬ ಹುಡುಗಿ ಮೇಲೆ ಎಂಥ ಫೀಲಿಂಗ್ಸ್ ಬರುತ್ತೋ ಹುಡುಗನ ಮೇಲೂ ಅಂಥದ್ದೇ ಫೀಲಿಂಗ್ಸ್ ಬರುತ್ತೆ. ಅದು ನನ್ನ ತಪ್ಪಲ್ಲ, ನಾನು ಹುಟ್ಟುವಾಗಲೇ ಹಾಗೆ ಹುಟ್ಟಿದ್ದೀನಿ ಕಾಕತಾಳೀಯವಾಗಿ. ಇದುವರೆಗೆ ನಿನ್ನಂತೆ ಯಾರೂ ನನಗಿಷ್ಟ ಆಗಿಲ್ಲ. ಅದಕ್ಕೆ ನಾನು ಹಾಗೆ ಹೇಳಿದೆ, ನನ್ನ ಹತ್ರದಿಂದ ನಾನು ಏನಾದರೂ ಮಾಡ್ತೀನಿ ಅಂತ. ನಿಜಕ್ಕೂ ಭಯಪಡಬೇಡ, ನೀನು ನನ್ನ ಜೊತೆ ಎಲ್ಲವನ್ನ ಶೇರ್ ಮಾಡ್ಕೊಳ್ಬಹುದು. ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ನೇಹ ಹೇಳ್ತಾಳೆ. ಖಂಡಿತ ಹೇಳ್ತೀನಿ. ಇದುವರೆಗೆ ನಾವಿಬ್ಬರು ಹೆಚ್ಚು ಮಾತಾಡ್ಕೊಂಡಿಲ್ಲ, ಅದರಿಂದ ಒಬ್ರಿಗೊಬ್ಬರು ಪೂರ್ತಿಯಾಗಿ ತಿಳಿದಿಲ್ಲ. ಈಗ ನೀನೇನಂತ ನಂಗೆ ಗೊತ್ತು, ನಾನೇನಂತ ನಿನಗೆ ಗೊತ್ತು. ಅದಕ್ಕೆ ಇನ್ಮೇಲಿಂದ ನಾವೆಲ್ಲವನ್ನ ಶೇರ್ ಮಾಡೋಣ ಅಂತಾಳು ಭೂಮಿಕಾ. ಏನು ಅಂತ ಶಾಕ್ ಆಗ್ತಾಳೆ ನೇಹ. ಹಲೋ ಮೇಡಮ್, ಶೇರ್ ಮಾಡೋಣ ಅಂದ್ರೆ ವ್ಯಾಂಪರ್ಸ್ಗಳನ್ನ ಹಿಡಿಯೋ ಕೆಲಸಗಳು ಓಕೆನಾ? ಜಾಸ್ತಿ ಊಹಿಸ್ಕೊಳ್ದೆ ಬೇಗ ನೀನು ರೆಡಿಯಾಗಿ ಕೆಳಗೆ ಬಾ, ಬಾಯ್ ಅಂತ ಹೇಳಿ ಕೂಡಲೇ ಕೆಳಗೆ ಹೋಗ್ತಾಳೆ. ಅಲ್ಲಿವರೆಗೆ ಬಾಗಿಲು ಹೊರಗೆ ನಿಂತು ಕೇಳಿಸ್ಕೊಳ್ತಿದ್ದ ವರ್ಮ ಕೂಡ ಭೂಮಿಕಾಳ ಜೊತೆ ಕೆಳಗೆ ಬರ್ತಾನೆ. ನಿಜವಾಗಿಯೂ ನೇಹ ತುಂಬ ನೋವು ಅನುಭವಿಸಿದಾಳೆ. ನಿಜಕ್ಕೂ ಹೀಗೂ ಇರುತ್ತಾ? ಒಬ್ಬ ಗಂಡಸಿಗೆ ಹೆಚ್ಚು ಫೀಲಿಂಗ್ಸ್ ಬಂದರೆ ಮಾಡ್ತಾನೆ, ಆದರೆ ಇಷ್ಟು ಕ್ರೂರವಾಗಂತೂ ಮಾಡಲ್ಲ ಅಂತ ವರ್ಮ ಹೇಳ್ತಾನೆ. ಏನೋ ಇವೆಲ್ಲ ನಂಗೆ ತುಂಬ ವ್ಯತ್ಯಾಸ ಆಗಿ ಅನ್ನಿಸ್ತಿದೆ ಅಂತಾಳು ಭೂಮಿಕಾ. ಅದೇನು ವ್ಯತ್ಯಾಸ ಅಂದರೆ ಹೇಗೆ ಅಂತ ವರ್ಮ ಕೇಳ್ತಾನೆ. ವ್ಯತ್ಯಾಸ ಅಂದರೆ ನಾನು ನಿನಗೆ ಜಾಸ್ಪರ್ ಹೇಳಿದೆ ಅಲ್ವಾ, ಅದರಲ್ಲಿ ಕೆಟ್ಟ ವ್ಯಾಂಪರ್ಸ್ ಬಗ್ಗೆ ಹೇಳಿದ್ದೆ. ಆದರೆ ಆ ಕುರುಹುಗಳು ನಿನಗೆ ಸ್ವಲ್ಪ ಅಗ್ನಿ ವಿಷಯದಲ್ಲಿ ಹೋಲಿಕೆ ಆಗ್ತಿದೆ ಅಂತ ಅನ್ನಿಸ್ತಿಲ್ವೇ ಅಂತಾಳೆ. ಚೆನ್ನಾಗಿ ಯೋಚಿಸಿ. ಅಂಥದ್ದೇನಿಲ್ಲ, ಅವನು ನನಗೆ ಮೊದಲಿಂದಲೂ ಗೊತ್ತಲ್ವಾ, ಅವನಿಂದು ಹಾಗೆ ವ್ಯಾಂಪರ್ ಥರ ನಡ್ಕೊಂಡಿಲ್ಲ ಅಂತಾನೆ ವರ್ಮ. ಆಗ ಭೂಮಿಕಾ, ನಿನ್ನನ್ನು ಕೇಳೋದು ಮರ್ತು ಹೋದೆ, ನಿಜಕ್ಕೂ ನಿನಗೆ ಅಗ್ನಿ ಹೇಗೆ ಪರಿಚಯ, ನಿಮ್ಮಿಬ್ಬರು ಹೇಗೆ ಬೆಸ್ಟ್ ಫ್ರೆಂಡ್ಸ್ ಆದ್ರಿ ಅಂತ ಕೇಳ್ತಾಳೆ. ನೀನು ಓದಿದ ಕಾಲೇಜು ನೆನಪಿದೆಯಲ್ಲ, ಅದರಲ್ಲಿ 4 ವರ್ಷ ನಾನು ಅವನು ಸೇರಿ ಓದ್ಕೊಂಡ್ವು. ನಾವು ಫೈನಲ್ ಇಯರ್ಗೆ ಬಂದಾಗ ನೀನು ಅಲ್ಲಿ ಜಾಯ್ನ್ ಆದೆ. ನಿಜಕ್ಕೆ ಅಗ್ನಿ ಇಂಡಿಯಾದಲ್ಲಿರ್ತಿರ್ಲಿಲ್ಲ, ಅವನು ಅಮೇರಿಕಾದಲ್ಲಿದ್ದವನು. ಆದರೆ ಆ 4 ವರ್ಷ ಓದ್ಕೊಳ್ಳೋದಕ್ಕೆ ಇಂಡಿಯಾಗೆ ಬಂದಿದ್ದ ಅಷ್ಟೇ. ಓದಿದ ನಂತರ ಮತ್ತೆ ಇಲ್ಲಿಗೆ ಬಂದುಬಿಟ್ಟ. ಆದರೆ ಅಲ್ಲಿದ್ದಷ್ಟು ದಿನ ನಾನು ನನಗೆ ತುಂಬ ಕ್ಲೋಸ್ ಆಗಿದ್ದ. ಇಬ್ಬರು ಚೆನ್ನಾಗಿ ಮಾತಾಡ್ತಿದ್ವು. ನಿನಗೆ ಗೊತ್ತಲ್ವಾ, ಮೈಥಾಲಜಿ ಕ್ಲೋಸ್ ಫ್ರೆಂಡ್ಸ್ ಅಂದರೆ ಹೇಗಿರ್ತಾರೆ, ಹಾಗೆ ನಾವು ಕೂಡ ಇದ್ವು ಅಂತ ಹೇಳ್ತಾರೆ. ಈ ಕೋರ್ಸ್ ಏನಂದರೆ ಪುರಾಣಗಳು ನಡೆದ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದು ಅಂಥವುಗಳನ್ನೆಲ್ಲ ಮಾತುಗಳು. ಅದರ ಮೂಲಕವೇ ವರ್ಮ ಮತ್ತು ಭೂಮಿಕಾ ವ್ಯಾಂಪರ್ಸ್ಗಳನ್ನ ಹುಡುಕೋದಕ್ಕೆ ಇಲ್ಲಿಗೆ ಬರ್ತಾರೆ. ಮತ್ತು ಅದರ ಪ್ರಕಾರ ಅವರಿಬ್ಬರು ಆ 4 ವರ್ಷಗಳಲ್ಲಿ ಫ್ರೆಂಡ್ಸ್ ಆಗಿದ್ದಾರೆ ಎಂದು ಭೂಮಿಕಾ ಅರ್ಥ ಮಾಡ್ಕೊಳ್ತಾಳೆ. ಹೀಗೆ ಅವ್ರು ಮಾತಾಡ್ಕೊಳ್ತಾ ಅಡುಗೆ ಮಾಡ್ತಾರೆ. ಆಗಲೇ ನೇಹ ಕೂಡ ರೆಡಿಯಾಗಿ ಕೆಳಗೆ ಬರ್ತಾಳೆ. ಇನ್ನು ಮೂವರು ಸರಿ ಊಟ ಮಾಡ್ತಾರೆ. ಅಷ್ಟೊತ್ತಿಗೆ ನೇಹಕ್ಕೆ ಸ್ವಲ್ಪ ಗುಣವಾಗಿರುತ್ತೆ. ಆದರೆ ನೀನು ಹೀಗೆ ಮನೆಯಲ್ಲಿದ್ದರೆ ಇನ್ನು ಏನೋ ಥರ ಅನಿಸುತ್ತೆ, ನಾವು ಹೊರಗೆ ಹೋಗೋಣ ಅಂತ ಅಂದ್ಕೊಳ್ತಾಳೆ. ಸರಿ ಹೋಗೋಣ ಅಂತ ಮೂವರು ನಿರ್ಧರಿಸಿ ಇನ್ನು ಸ್ವಲ್ಪ ಹೊತ್ತು ತಡೆದು ಅಗ್ನಿ ಬಂದಮೇಲೆ ಅವನಿಗೆ ಹೇಳು ಹೋಗೋಣ, ಮತ್ತೇವನೇನಾದರೂ ಅಂದ್ಕೊಳ್ತಾನೋ ಏನೋ ಅಂತಾಳು ಭೂಮಿಕಾ. ಅಗ್ನಿ ಎಂಬ ಹೆಸರು ಕೇಳಿದ್ರೆ ಸಾಕು ನೇಹಾಗೆ ಎದೆಯಲ್ಲಿ ಭಯವಾಗುತ್ತೆ. ಆದರೂ ಹೊರಗದನ್ನು ತೋರಿಸ್ಕೊಳ್ತಿರ್ಲಿಲ್ಲ. ಹಾಗೆ ಮಾಡೋಣ, ಮತ್ತು ಅವನ ಕೋಪವನ್ನು ನಾನು ಬರೆಸೋದಕ್ಕೆ ಸಾಧ್ಯ ಇಲ್ಲ ಅಂತಾಳೆ ನೇಹ. ಇನ್ನು ಹಾಗೆ ಅವರು ಅಗ್ನಿಗಾಗಿ ಕಾಯ್ತಾ ಇರ್ತಾರೆ. ಈಗ ಇವರ ಮನೆಗೆ ಹತ್ತಿರದಲ್ಲಿರೋದು ಕೇವಲ ಜಾಸ್ಪರ್ ಬಾರ್ ಒಂದೇ. ಅಲ್ಲೆಲ್ಲವೂ ಸಿಗೋದ್ರಿಂದ ಅಲ್ಲಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಇನ್ನು ಹೊರಗೆ ಸಿಟಿಗೆ ಹೋಗಿ ಬರಬೇಕು ಅಂದರೆ ತುಂಬ ಸಮಯ ತಗೊಳುತ್ತೆ. ಆದ್ದರಿಂದ ಇವರು ಜಾಸ್ಪರ್ ಬಾರ್ಗೆ ಬಿಟ್ಟು ಇನ್ನೆಲ್ಲಿಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಭೂಮಿಕಾ ವಿಷಯ ಅಗ್ನಿಗೆ ತಿಳಿದಿದೆ ಅಂತ ಭೂಮಿಕಾಳಿಗಾಗಲಿ ಅಥವಾ ವರ್ಮನಿಗಾಗಲಿ ಯಾರಿಗೂ ತಿಳಿಯೋದು. ಆ ವಿಷಯ ಈಗ ಅಗ್ನಿ ಮನಸ್ಸಿನಲ್ಲಿ ಮಾತ್ರ ಇದೆ. ಈಗ ಭೂಮಿಕಾ ಏನು ತಿಳಿಯೋದಳಂತೆ, ನಾವು ಹೊರಗೆ ಹೋಗ್ತೀವಿ ಅಂತ ಹೇಳಿದಾಳೆ ಅಂತ ಅಂದ್ಕೊಳ್ಳಿ. ಅಗ್ನಿ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾನೆ. ಅಗ್ನಿಗಾಗಿ ಭೂಮಿಕಾ, ವರ್ಮ, ನೇಹ ಮೂವರು ಕಾಯ್ತಾ ಇರ್ತಾರೆ. ಎಷ್ಟು ಹೊತ್ತಿಗೆ ಅಗ್ನಿ ಬರ್ತಾನೆ. ನಿನ್ನೆ ನೈಟ್ ಭೂಮಿಕಾ ಮತ್ತು ಜಾಸ್ಪರ್ ಸೇರಿ ಬರೋದು, ಹಾಗೆ ಅಗ್ ಮಾಡ್ಕೊಳ್ಳೋದು, ಒಬ್ರನ್ನೊಬ್ರು ಬಿಟ್ಟು ಹೋಗಲಾರದೆ ಇರೋದು, ಇದೆಲ್ಲವನ್ನು ನೋಡಿದ ಅಗ್ನಿಗೆ ಭೂಮಿಕಾಳ ಮೇಲೆ ತುಂಬ ಕೋಪದಲ್ಲಿದ್ದಾನೆ. ಒಂದು ಕಡೆ ಅಷ್ಟೊಂದು ಪ್ರೀತಿಸೋ ನೇಹ ಜೊತೆ ಅವನಿದ್ರು, ಅವನು ಯಾಕೆ ಭೂಮಿಕಾಳನ್ನ ನೋಡಿ ಜಲಸಿ ಫೀಲ್ ಆಗ್ತಿದ್ದಾನೆ?
ಬಂದ ಕೂಡಲೇ ಅವ್ರು ಮೂರು ಹಾಲ್ನಲ್ಲಿದ್ದು ಅವನು ಬಂದ ತಕ್ಷಣ ಅವನ ಕಡೆ ನೋಡ್ತಾ ಇದ್ದು ನಿಲ್ಲೋದನ್ನು ನೋಡಿ ಅಗ್ನಿ ಏನು ಇವ್ರು ಮೂರು ನನಗಾಗಿ ಕಾಯ್ತಿದ್ದಾರೆ ಮತ್ತೇನು ಮಾಡಲು ಅನ್ನುವಂತೆ ಅವ್ರ ಕಡೆ ನೋಡ್ತಾ ಒಳಗೆ ಬರ್ತಾನೆ. ನಿನಗಾಗಿ ಕಾಯ್ತಿದ್ವಿ ಅಂತಲೇ ಹೇಳ್ತಾಳೆ. ಅಗ್ನಿ ನೇಹಾ ಕಡೆ ನೋಡ್ತಾನೆ. ಅವಳು ಚೆನ್ನಾಗಿದ್ದಾಳೆ, ಯಾಕಂದ್ರೆ ಬೆಳಗ್ಗೆ ಎದ್ದು ಅಗ್ನಿ ಹೊರಗೆ ಹೋಗುವಾಗ ಏನೋ ಸ್ವಲ್ಪ ಹುಷಾರಿಲ್ಲದಂತ ಅವನಿಗೆ ಅನ್ನಿಸ್ತು. ಈಗ ನೋಡಿದ್ರೆ ಚೆನ್ನಾಗಿದ್ದಾಳೆ. ಹಾಗೆ ನೇಹಾ ಹತ್ರ ಹೋಗಿ ನಿನಗೆ ಆರಾಮ ಇದೆಯಲ್ಲ, ಏನೂ ತೊಂದರೆ ಇಲ್ಲ ಅಲ್ವಾ ಅಂತ ಕೇಳ್ತಾನೆ. ಸ್ಟೈಲ್ ಮಾಡ್ತಾನೆ. ಕಡಿಮೆ ಆಗಿದೆ, ಚೆನ್ನಾಗಿದ್ದೀನಿ ಅನ್ನುವಂತೆ ಅಗ್ನಿ ಕಡೆ ನೋಡ್ತಿದ್ದಾಳೆ, ಅಲ್ಲಾಡಿಸ್ತಾಳೆ. ಭೂಮಿಕಾ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ, ಅಬ್ಬಬ್ಬ ಇಷ್ಟು ಪ್ರೀತಿ ಉಕ್ಕು ಬರೋನು ರಾತ್ರಿ ಅವಳನ್ನ ಅಷ್ಟೊಂದು ಹೇಗೆ ಹಿಂಸಿಸ್ತಾ ಅಂತ. ಹಾಗೆ ಭೂಮಿಕಾ ಅಂದ್ಕೊಂಡು ಕೂಡಲೇ ಅಗ್ನಿ ಅವಳ ಕಡೆ ನೋಡ್ತಾನೆ. ಒಮ್ಮೆಲೆ ಭೂಮಿಕಾ ಕಣ್ಣು ದೊಡ್ಡದು ಮಾಡ್ತಾಳೆ. ಏನು ಮನಸ್ಸಲ್ಲಿ ಅಂದ್ಕೊಂಡು ಮಾತುಗಳು ಕೇಳಿಸಿದ್ವಾ ಅಂತ ಶಾಕ್ ಆಗ್ತಾಳೆ. ಆಗ ಅಗ್ನಿ ಅವಳ ಮನಸ್ಸಲ್ಲಿ ಅಂದ್ಕೊಂಡು ಮಾತುಗಳ ಬಗ್ಗೆ ಅಲ್ಲ, ಆದರೆ ಎಲ್ಲಿಗೆಲ್ಲರೂ ಹೊರಟಿದ್ದೀರಿ, ನಾನು ನಿಮ್ಮೊಂದಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತಾನೆ. ಅಮ್ಮಯ್ಯ, ಸಡನ್ನಾಗಿ ನೋಡೋಷ್ಟಕ್ಕೆ ಮನಸ್ಸಿನ ಮಾತುಗಳನ್ನೆಲ್ಲ ಕೇಳಿಸ್ತೀವಿ ಏನು ಅಂತ ಅಂದ್ಕೊಂಡಲ್ಲ ದಮ್ಮಂತೆ ಮನಸ್ಸಿನಲ್ಲಿ ಅಂದ್ಕೊಂಡು, ಸರಿ ಕೂತು ಮಾತಾಡೋಣವಾ ಅಂತ ಭೂಮಿಕಾ. ಹಾಗೆ ಅವ್ರು ನಾಲ್ವರು ಕೂತ್ಕೊಳ್ತಾರೆ. ಅವ್ರು ಮೂವರು ಸೇರಿ ಅಗ್ನಿ ಕಡೆ ಏನು ಹೇಳ್ತಾನೋ ಅನ್ನುವಂತೆ ನೋಡ್ತಾ ಇರ್ತಾರೆ. ಅಗ್ನಿ ಮಾತ್ರ ಕೋಪದಿಂದ ಭೂಮಿಕಾಳ ಕಡೆ ನೋಡ್ತಾನೆ. ಭೂಮಿಕಾ ಅದನ್ನು ಗಮನಿಸ್ತಾಳೆ. ಯಾಕಾಗಿ ನೋಡ್ತಿದ್ದಾನೆ, ನಾನೇನು ಈಗ ತಪ್ಪು ಮಾಡಿಲ್ವಲ್ಲ, ಏನು ಮಾಡಿದೆ ಅಬ್ಬಾ ಅಂದ್ಕೊಳ್ತಾ ಯೋಚಿಸ್ತಿರ್ತಾಳೆ. ಅಲ್ಲಿ ಭೂಮಿಕಾಳ ಕಡೆ ಹೇಗೆ ನೋಡ್ತಿದ್ದಾನೆ ಅಂದರೆ, ಯಾವುದೋ ತಪ್ಪು ಮಾಡಿದವ್ರು ಸಿಕ್ಬಿದ್ದು ತಮ್ಮ ತಪ್ಪನ್ನು ಹೊರ ಹಾಕದೆ ನಟಿಸ್ತಿದ್ರೆ ನೋಟದಿಂದ ಅದನ್ನು ಹೊರ ಹಾಕಿಸ್ಬೇಕನ್ನುವಂತೆ ನೋಡ್ತಿದ್ದಾನೆ. ಭೂಮಿಕಾಳ ಕಡೆ ಕೋಪದಿಂದ ನೋಡೋದನ್ನು ಕಂಡು ನೇಹಾ ಅವ್ರ ನೋಟ ಬದಲಿಸ್ಬೇಕನ್ನುವಂತೆ ಮಾತಾಡೋದಕ್ಕೆ ಕೂರಿಸ್ದೆ. ಏನು ಮಾತಾಡ್ತಿಲ್ಲ ಯಾಕೆ ಅಂತ ಅಗ್ನಿ ಕೈ ಹಿಡಿದು ಕೇಳ್ತಾಳೆ. ಒಮ್ಮೆಲೆ ತನ್ನ ನೋಟವನ್ನು ನೇಹಾ ಕಡೆ ತಿರುಗಿಸಿದ ಅಗ್ನಿ, ನಿಜಕ್ಕೂ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಯಾರಿಗಾದರೂ ನೆನಪಿದೆಯಾ ಅಂತಾನೆ. ಮೂವರು ಏನು ಮಾತನಾಡದೆ ಮೌನವಾಗಿರ್ತಾರೆ. 2 ನಿಮಿಷ ತಾನು ಮೌನವಾಗೋದ ಅಗ್ನಿ, ಹೀಗೆ ಮೌನವಾಗಿದ್ರೆ ಏನು ಲಾಭ, ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಹೇಳಿ, ನಾವಿಲ್ಲಿಗೆ ಏನು ಮಾಡೋದಕ್ಕೆ ಬಂದಿದ್ದೀವಿ ನೆನಪಿದೆಯಲ್ಲ? ಹೌದು ನೆನಪಿದೆ, ವ್ಯಾಂಪರ್ಸ್ಗಳನ್ನ ಹಿಡಿಯೋದಕ್ಕಂತಾಳು ಭೂಮಿಕಾ. ಹಾಗಿದ್ರೆ ವ್ಯಾಂಪರ್ಸ್ಗಳನ್ನ ಹಿಡಿತಿದ್ದೀರಾ ಇಲ್ಲ ಇಷ್ಟ ಬಂದಂಗೆ ತಿರುಗ್ತಿದ್ದೀರಾ ಅಂತಾನೆ. ಮನೆಗೆ ಮತ್ತು ಭೂಮಿಕಾಳಿಗೆ ತುಂಬ ಕೋಪ ಬರುತ್ತೆ. ತಿರುಗಿ ಅದ್ರ ಮಾತಾಡ್ಬೇಕು ಅನ್ಸುತ್ತೆ, ಆದರೆ ಅವ್ರು ಮಾತಾಡಲ್ಲ. ಯಾಕಂದರೆ ಅವ್ರು ಅಲ್ಲಿಗೆ ಬಂದಿದ್ದೆ ಆ ಕೆಲಸದ ಮೇಲೆ, ಆದರೆ ಅದಕ್ಕೆ ಸಂಬಂಧಿಸಿದಂತೆ ಅವರು ಇನ್ನೂ ಏನನ್ನು ಪತ್ತೆ ಹಚ್ಚಿಲ್ಲ ಎಂಬುದು ಅಗ್ನಿ ದೃಷ್ಟಿಯಲ್ಲಿದೆ. ಆದ್ದರಿಂದ ಅವರು ಏನು ಮಾತಾಡಲ್ಲ. ಆಮೇಲೆ ನೇಹಾ ಅದರಲ್ಲಿ ತಲೆ ಹಾಕ್ತಾಳೆ. ನೀನು ಏನು ಮಾಡಬೇಕು ಅಂತ ಹೇಳಿದ್ರೆ ತಾನೇ ನಾವು ಮಾಡೋದು, ನೀನೇನು ಹೇಳ್ತಿಲ್ಲ ಅಂದಮೇಲೆ ನಾವು ಹೇಗೆ ಮಾಡೋದು, ನಮಗೇನು ತಿಳಿತಿಲ್ವಲ್ಲ ಅಂತಾಳೆ. ಭೂಮಿಕಾಳ ಮೇಲಿರೋ ಕೋಪದಿಂದ ಅಗ್ನಿ ಏನೇನೋ ಮಾತಾಡ್ತಿದ್ದಾನೆ, ಆದರೆ ಅವನು ಹೇಳಿದ್ದನ್ನೇ ಅವ್ರು ಮಾಡ್ತಿರ್ತಾರೆ. ಮೊನ್ನೆ ವ್ಯಾಂಪರ್ ಹಿಡಿಯೋ ಕೆಲಸ ಸ್ವಲ್ಪ ಪಕ್ಕಕ್ಕಿಡೋಣ, ಮೊದಲು ಪಾರ್ಟಿಗೆ ಹೋಗೋಣ ಅಂದವನೇ ಇವನು. ಹಾಗಂದಮೇಲೆ ಸರಿ ಇವೆಲ್ಲ ಬಿಟ್ಟು ಪಕ್ಕಕ್ಕಿಡಿ ಅಂತ ಭೂಮಿಕಾಳ ಕಡೆ ತಿರುಗಿ, ನನಗೆ ಜಾಸ್ಪರ್ ಮೇಲೆ ಅನುಮಾನ ಇದೆ, ಅವನು ನಿಜವಾಗಿಯೂ ವ್ಯಾಂಪರ್ ಹೌದಾ ಅಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಹೇಳ್ದೆ, ತಿಳ್ಕೊಂಡ್ಯಾ ಅಂತ ಕೇಳ್ತಾನೆ. ಒಮ್ಮೆಲೆ ಬಿಕ್ಕಳಿಕೆ ಬಂದುಬಿಡುತ್ತೆ ಭೂಮಿಕಾಳಿಗೆ. ಯಾಕಂದರೆ ಅವಳು ಸುಳ್ಳು ಹೇಳಿಲ್ಲ, ಅಷ್ಟೇ ಅಲ್ಲದೆ ಜಾಸ್ಪರ್ ವ್ಯಾಂಪೈರ್ ಅಂತ ಅವಳಿಗೆ ತಿಳಿದು ಹೋಗಿದೆ. ಈಗ ಅಗ್ನಿಗೆ ಏನಂತ ಹೇಳಬೇಕಂತ ತಿಳಿಲಿಲ್ಲ. ಭೂಮಿಕಾಳನ್ನು ಮತ್ತು ಜಾಸ್ಪರ್ನನ್ನು ಹಾಗೆ ನೋಡಿದೆ ಅಂತ ಅಗ್ನಿ ಹೇಳಲ್ಲ. ಹಾಗೆ ಜಾಸ್ಪರ್ ವ್ಯಾಂಪರ್ ಅನ್ನೋ ಸಂಗತಿಯನ್ನು ಭೂಮಿಕಾ ಕೂಡ ಹೊರಗೆ ಹೇಳಲ್ಲ. ಆದರೆ ಅಂದಿನ ಸಮಯಕ್ಕೆ ಏನು ಹೇಳಬೇಕಂತ ತಿಳಿದೆ, ನಾನು ಅವನು ವ್ಯಾಂಪರ್ ಹೌದಾ ಅಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಅವನ ಜೊತೆ ತುಂಬ ಕ್ಲೋಸ್ ಆಗಿದ್ದೀನಿ ಅಂತ ಹೇಳ್ತಾಳೆ. ಓಹೋ ಹೌದಾ, ಹಾಗಿದ್ರೆ ಅವನನ್ನ ಭೇಟಿಯಾಗಬೇಡ, ಅವನಂಗೆ ಸರಿಯಾಗಿ ಅನ್ನಿಸ್ತಿಲ್ಲ. ಒಂದು ವೇಳೆ ಅವನೇ ವ್ಯಾಂಪರ್ ಆಗಿದ್ರೆ ನೆಕ್ಸ್ಟ್ ಟಾರ್ಗೆಟ್ ಅವನೇ, ಒಂದು ವೇಳೆ ಅಲ್ಲ ಅಂದ್ಕೋ ಅವನನ್ನು ಭೇಟಿ ಆಗಬೇಡ ಅಂತ ಅಗ್ನಿ ಹೇಳ್ತಾನೆ. ಭೂಮಿಕಾಳಿಗೆ ಕೋಪ ಬರುತ್ತೆ. ಅಗ್ನಿ ಭೂಮಿಕಾಳ ಬಾಯಿಂದ ನಿಜವನ್ನು ಹೊರ ಹಾಕಿಸ್ಬೇಕಂತ ನೋಡ್ತಿದ್ದಾನೆ. ಅದು ಹೇಗೆಂದರೆ, ಭೇಟಿ ಆಗಬೇಡ ಅಂತಿದ್ದಾನೆ ಅಲ್ವಾ, ಆದರೂ ನಿನಗೆ ಯಾಕೆ, ನಾನು ಭೇಟಿ ಆಗ್ತೀನಿ, ಅದು ನನ್ನ ಪರ್ಸ್ನಲ್ ವಿಷಯ ಅಂತ ಹೇಳಿದ್ರೆ ಆಗ ಅವರಿಬ್ಬರ ನಡುವೆ ಸಂಬಂಧ ಇದೆ ಅಂತ ಕೂಡಲೇ ಹೊರಬಿದ್ದು ಹೋಗುತ್ತೆ. ಭೂಮಿಕಾಳಿಗೆ ಆ ವಿಷಯ ಅರ್ಥ ಆಯಿತು. ಆದರೆ ಅವಳು ಕೂಡ ಅದಕ್ಕೆ ತಕ್ಕಂತೆ ಉತ್ತರ ನೀಡಬೇಕು ಅಂದ್ಕೊಳ್ತಾಳೆ. ಸರಿ ಇದೆಲ್ಲ ಪಕ್ಕಕ್ಕಿಡು, ಜಾಸ್ಪರ್ ಮೇಲೆ ಮೊದಲು ನಿಂಗೆ ಅನುಮಾನ ಬಂತು, ಈಗ ಅವನು ಅಲ್ಲ ಅಂತ ತಿಳಿದಿದೆ, ಮತ್ತು ನಿಜವಾಗಿಯೂ ಯಾರು ವ್ಯಾಂಪರ್ ಅಂತಾಳೆ ಭೂಮಿಕಾ. ಅಗ್ನಿ ಹತ್ರ ಉತ್ತರ ಇಲ್ಲ. ಭೂಮಿಕಾಳನ್ನ ಮತ್ತು ಜಾಸ್ಪರ್ನನ್ನು ಬೇರ್ಪಡಿಸ್ಬೇಕು ಅಂತ ಮಾತ್ರ ಅವನು ಆಲೋಚಿಸಿದನೇ ಹೊರತು ಈ ವಿಷಯದ ಬಗ್ಗೆ ಅವನು ಏನೂ ಯೋಚಿಸಲಿಲ್ಲ. ಭೂಮಿಕಾಳಿಗೆ ತುಂಬ ಕೋಪ ಬರ್ತಿದೆ. ಭೇಟಿ ಆಗಬೇಡ, ಅವನೊಂದಿಗೆ ಮಾತಾಡಬೇಡ ಅಂತಿದ್ರೆ, ನನಗೆ ಜಾಸ್ಪರ್ ವ್ಯಾಂಪರ್ ಅಂತ ತಿಳಿದಿದ್ರು ಆ ವಿಷಯ ಹೊರ ಹಾಕ್ತೆ ವ್ಯಾಂಪರ್ ಜಾಸ್ಪರ್ ಅಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತು, ನಿಜವಾಗಿ ಅವನು ವ್ಯಾಂಪರ್ ಅಲ್ಲ ಅಂದರೆ ಮತ್ತು ನಿಜವಾದ ವ್ಯಾಂಪರ್ ಯಾರು ಅಂತ ಅಗ್ನಿಯನ್ನು ಪ್ರಶ್ನಿಸ್ತಾಳೆ. ಮೊದಲು ಅಗ್ನಿಗೆ ಏನು ಮಾತಾಡಬೇಕಂತ ತಿಳಿಯಲಿಲ್ಲ, ಆದರೆ ಆಮೇಲೆ ಅದನ್ನು ನಾವೇ ಪತ್ತೆ ಹಚ್ಚಬೇಕು, ಅದಕ್ಕಾಗಿ ತಾನೇ ನಿಮ್ಮನ್ನಿಷ್ಟು ದೂರ ಕರೆತಂದಿದ್ದು ಅಂತಾನೆ. ಆದರೂ ಇಲ್ಲಿ ಪ್ರಶ್ನೆಗಳನ್ನ ಕೇಳಬೇಕಾದವನು ನಾನು, ನೀವಲ್ಲ ಅಂತ ಕೋಪದಿಂದ ಹೇಳ್ತಾನೆ. ಭೂಮಿಕಾ ಇನ್ನೊಂದು ಮಾತು ಮಾತಾಡೋಷ್ಟರಲ್ಲಿ ವರ್ಮ ಅವಳನ್ನ ತಡಿತಾನೆ. ಸರಿ ಆಮೇಲೆ ಏನು ಮಾಡೋಣ, ಮತ್ತೆ ಅದನ್ನಾದರೂ ಹೇಳು ಅಂತಾನೆ. ಸದ್ಯಕ್ಕಂತೂ ನಾನು ಏನೂ ಆಲೋಚಿಸಿಲ್ಲ ಅಂತಾನೆ. ಆ ವಿಷಯವನ್ನು ಸ್ವಲ್ಪ ಡೈವರ್ಟ್ ಮಾಡಬೇಕಂತಾನೆ. ಸರಿ ಇದೆಲ್ಲ ಪಕ್ಕಕ್ಕಿಡಬೇಕು, ಅಗ್ನಿ ಆಲೋಚಿಸಿಲ್ಲ ಅಂತಿದ್ದಾನೆ, ನನಗೆ ಈಗ ಹೊರಗೆ ಹೋಗ್ಬೇಕಂತಿದೆ, ನನ್ನ ಜೊತೆ ಯಾರಾದರೂ ಬರ್ತೀರಾ ಅಂತಾಳೆ. ಈಗ ಯಾಕೆ ಹೊರಗೆ, ಅಷ್ಟರಲ್ಲೇ ಕತ್ತಲೆ ಆಗ್ತಿದೆ ಅಲ್ವಾ ಅಂತಾನೆ ಅಗ್ನಿ. ಕೂಡಲೇ ಅಗ್ನಿ ಇದು ಟೂ ಮಚ್, ನಿನಗಾಗಿ ನಾವು ವರ್ಕ್ ಮಾಡ್ತಿದ್ದೀವಿ, ಹಾಗಂತ ನಮ್ಮನ್ನು ಎಲ್ಲಿಗೂ ಹೋಗೋದಕ್ಕೆ ಬಿಡದೆ ಮನೆಯಲ್ಲಿ ಬಂಧಿಸೋದು ಕೂಡ ಕರೆಕ್ಟ್ ಅಲ್ಲ, ಫ್ರೀಯಾಗಿ ಹೊರಗೆ ಹೋದರೆ ತಾನೇ ಮೈಂಡ್ ರಿಲೀಫ್ ಆಗೋದು ಅಂತಾಳೆ.
ಅವಳ ಮನಸ್ಸಿನಲ್ಲಿ ಏನಿದೆಯೋ ಹೊರಗೆ ಹೇಳಲಾಗದ ಕಾರಣ ನೇಹಾ ಹೇಳಿದ ಮಾತಿಗೆ ಅಡ್ಡಿಪಡಿಸಲ್ಲ. ನಿಮ್ಗೆ ಇಷ್ಟ ಬಂದಿದ್ದನ್ನು ಮಾಡಿ ಅಂತ ತನ್ನ ರೂಮ್ಗೆ ಹೊರಟು ಹೋಗ್ತಾನೆ. ಇನ್ನು ಕೂಡಲೇ ಭೂಮಿಕಾ, ವರ್ಮ, ನೇಹಾ ಮೊದಲು ಮೌನವಾಗಿದ್ದು ಹಾಗೆ ನಿಂತಿದ್ರು. ಒಬ್ರನ್ನೊಬ್ರು ನೋಡಿ ಸಣ್ಣದಾಗಿ ನಕ್ಕು ಹೊರಗೆ ಹೊರಡ್ತಾರೆ. ಈಗ ಭೂಮಿಕಾ ಜಾಸ್ಪರ್ ಹತ್ರ ಹೋಗ್ತಿದ್ದೀನಿ ಅಂತ ಬಹಳ ಆನಂದದಲ್ಲಿದ್ದಾಳೆ. ಅವಳಂತೂ ನಿಜಕ್ಕೂ ಅಗ್ನಿ ಹೇಳಿದ ಮಾತುಗಳನ್ನ ನೆನಪಿಟ್ಕೊಂಡಿಲ್ಲ. ವರ್ಮನಿಗೂ ಬಹಳ ಆನಂದವಾಗಿದೆ ಸಖಿಯನ್ನು ಭೇಟಿ ಆಗ್ತಿದ್ದೀನಲ್ಲ ಅಂತ. ನೇಹಾ ವಿಷಯಕ್ಕೆ ಬಂದರೆ ಅವಳಿಗೆ ಒಂದು ಕಿರಿದಾದ 4 ಗೋಡೆಗಳ ಮಧ್ಯದಿಂದ ಯಾವುದೋ ಪ್ರಶಾಂತವಾದ ಜಾಗಕ್ಕೆ ಹೋಗ್ತಿರೋ ಅಂತ ಅನ್ನಿಸ್ತಿದೆ. ಆಗ ತನ್ನ ಮುಖವನ್ನು ಕಾರ್ ಗಾಜಿನಿಂದ ಹೊರಗಿಟ್ಟು ಫ್ರೆಶ್ ಗಾಳಿ ಕುಡಿತಿರ್ತಾಳೆ. ಹಾಗೆ ಮೂವರು ಯಾವಾಗಲೂ ಹೋಗುವಂತೆ ಜಾಸ್ಪರ್ ಬಾರ್ ಹತ್ರ ಹೋಗ್ತಾರೆ. ನೇಹಾಗೆ ಜಾಸ್ಪರ್ ಮತ್ತು ಭೂಮಿಕಾಳ ವಿಷಯ ತಿಳಿಯೋದು, ಹಾಗೆಯೇ ವರ್ಮನ್ ವಿಷಯ ಕೂಡ ತಿಳಿಯೋದು. ಅವಳು ಕೇವಲ ಅವರೊಂದಿಗೆ ಸೇರಿ ಹೊರಗೆ ಬಂದಿದ್ದೀನಿ ಅಂದ್ಕೊಳ್ತಾಳಷ್ಟೇ. ಅವರು ತಮ್ಮ ಪ್ರಿಯಸಿ ಹಾಗೆ ಪ್ರಿಯಕರನನ್ನು ಭೇಟಿಯಾಗಲು ಬಂದಿದ್ದಾರೆ ಅಂತ ತಿಳಿಯೋದು ಪಾಪ. ಹಾಗೆ ಕಾರ್ ಇಳಿದು ಕೂಡಲೇ ಭೂಮಿಕಾ ವೇಗವಾಗಿ ಒಳಗೆ ಹೋಗ್ತಾಳೆ. ಯಾಕಂದರೆ ಖಂಡಿತವಾಗಿಯೂ ಈಗ ಜಾಸ್ಪರ್ ಅಲ್ಲೇ ಇರ್ತಾನೆ ಅಂತ ಅವಳಿಗೆ ಗೊತ್ತು. ಅದಕ್ಕಾಗಿ ಅಷ್ಟು ವೇಗವಾಗಿ ಹೋಗ್ತಾಳೆ. ಸಖಿ ಹೇಗಿದ್ದರೂ ಇಲ್ಲಿ ಇರೋದಿಲ್ಲವಾದ್ದರಿಂದ ಅವಳಿಗೆ ಆಗ ವರ್ಮ ಅಲ್ಲಿಗೆ ಬಂದಿದ್ದಾನೆ ಅಂತ ತಿಳಿದ್ರೆ ಬಂದು ಮಾತಾಡ್ತಾನೆ ಅಥವಾ ಬಂದು ಅವಳ ಕರೆಗಾಗಿ ಕಾಯ್ತಿರ್ತಾನೆ. ಆದ್ದರಿಂದ ವರ್ಮ ನೇಹಾ ಜೊತೆ ಇರ್ತಾನೆ. ಭೂಮಿಕಾಗಿ ವೇಗವಾಗಿ ಹೋಗೋದನ್ನು ನೋಡಿದ ನೇಹಾ ಯಾಕವಳಷ್ಟು ವೇಗವಾಗಿ ಹೋಗ್ತಿದ್ದಾಳೆ ಅಂತಾಳೆ. ಏನೋ ಅವಳಿಗೆ ಇಷ್ಟವಾದ ಫುಡ್ಡು ಇಲ್ಲಿ ಏನಾದರೂ ಇದೆಯೋ ಏನೋ, ತಿನ್ನಲು ಆತುರವಾಗಿ ಹೋಗ್ತಿದ್ದಾಳೇನೋ ಅಂತ ನಗ್ತಾ ಹೇಳ್ತಾನೆ ವರ್ಮ. ಹಾಗೆ ವರ್ಮ ಮತ್ತು ನೇಹಾ ಕಾರ್ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಒಳಗೆ ಹೋಗ್ತಿರ್ತಾರೆ. ಆದರೆ ಇವರಿಗಿಂತ ಮೊದಲೇ ಹೋದ ಭೂಮಿಕಾ ಜಾಸ್ಪರ್ ಇರೋ ಜಾಗದ ಹತ್ತಿರ ಹೋಗ್ತಾಳೆ. ಅಲ್ಲಿರೋ ಸ್ಟಾಫ್ ಎಲ್ರಿಗೂ ಜಾಸ್ಪರ್ ಮತ್ತು ಭೂಮಿಕಾಳ ಮಧ್ಯೆ ಏನೋ ನಡೀತಿದೆ ಅಂತ ಗೊತ್ತು. ಆದ್ದರಿಂದ ಅವಳು ಬಂದು ಜಾಸ್ಪರ್ ಎಲ್ಲಿದ್ದಾನೆ ಅಂತ ಸನ್ನೆ ಮಾಡಿದ ಕೂಡಲೇ ಅವನು ಯಾವ ಕಡೆ ಇದ್ದಾನೆ ಅಂತ ತೋರಿಸ್ತಾರೆ. ಅವ್ರು ತೋರಿಸಿದ ಕಡೆ ಎತ್ತ ಭೂಮಿಕಾ ಮೆಲ್ಲಂಗೆ ನಡ್ಕೊಂಡು ಹೋಗ್ತಾಳೆ. ಯಾಕಂದರೆ ಹಿಂದಿನಿಂದ ಜಾಸ್ಪರ್ನನ್ನು ಹಗ್ ಮಾಡ್ಕೊಂಡು ಅವರನ್ನು ಸರ್ಪ್ರೈಸ್ ಮಾಡಬೇಕಂತ. ಆದರೆ ಅವ್ರು ಹೇಳಿದ ಕಡೆ ಬಂದರೆ ಜಾಸ್ಪರ್ ಅಲ್ಲ, ಕನಿಷ್ಠ ಮನುಷ್ಯರು ಕೂಡ ಯಾರೂ ಕಾಣಿಸ್ತಿಲ್ಲ. ಇದೇನಾಗಿ ಹೇಳಿದ್ರು ಇಲ್ಲಿ ಯಾರೂ ಇಲ್ವಲ್ಲ, ನಿಜಕ್ಕೂ ಜಾಸ್ಪರ್ ಈ ಕಡೆ ಯಾಕೆ ಬರ್ತಾನೆ ಅಂತ ಸುತ್ತಲೂ ನೋಡ್ತಿರ್ತಾಳೆ. ಆದರೆ ಸಡನ್ನಾಗಿ ಹಿಂದಿನಿಂದ ಯಾರೋ ಗಟ್ಟಿಯಾಗಿ ಬಂದು ಅಪ್ಕೊಂಡಂತ ಅನಿಸುತ್ತೆ. ಆ ಕತ್ತಲೆಯಲ್ಲಿ ಮೊದಲು ಭಯಪಟ್ಟು ಒಮ್ಮೆಲೆ ಬೆಚ್ಚಿ ಬೀಳ್ತಾಳೆ ಭೂಮಿಕಾ. ಆದರೆ ಅಷ್ಟು ಹೊತ್ತಿಗೆ ಬಂದ ಆ ಸುಗಂಧದ ಮೇಲೆ ಇಳಬಹುದು ಅದು ಜಾಸ್ಪರ್ ಅಂತ. ಹಾಗೆ ಹಿಂದಿನಿಂದ ಹಗ್ ಮಾಡಿಕೊಂಡ ಜಾಸ್ಪರ್ ಯಾರಿಗಾಗಿ ಹುಡುಕ್ತಿದ್ಯಾ ಅಂತ ಕಿವಿ ಹತ್ರ ಹಸ್ಕಿ ವಾಯ್ಸ್ನಲ್ಲಿ ಕೇಳ್ತಾನೆ. ಸೊಂಟಕ್ಕೆ ಸುತ್ತಕೊಂಡ ಜಾಸ್ಪರ್ ಕೈಗಳನ್ನ ಹಿಡಿದು ಅವನ ಕಡೆ ತಿರುಗ್ತಾ, ಯಾವ ಕಳ್ಳನಂತೂ ನನ್ನ ಕಳ್ಳತನದಿಂದ ಬಂದು ಹಿಡಿದುಕೊಂಡು ಆ ಕಳ್ಳನಿಗಾಗಿ ನೋಡ್ತಿದ್ದೀನಿ ಅಂತ ಅವಳು ಕೂಡ ಬಹಳ ರೊಮ್ಯಾಂಟಿಕ್ ಆಗಿ ಅವನ ಕಣ್ಣುಗಳನ್ನ ನೋಡ್ತಾ ಹೇಳ್ತಾಳೆ. ಅಬ್ಬಾ, ಮಾತುಗಳಿಂದಲೇ ಆಮೇಲೆ ಇರ್ತೀಯಲ್ಲ ಕಳ್ಳ, ನಾನಷ್ಟೇ ಅಲ್ಲ ಎಲ್ಲವೂ ತಿಳಿದು ನನ್ನ ಜೊತೆ ಹೇಗೆ ಮಾತಾಡಿದ್ರೆ ನಾನು ನಿನಗೆ ಶರಣಾಗ್ತೀನಿ ಅಂತ ಅರ್ಥ ಮಾಡ್ಕೊಂಡು ಕೂಡ ನನ್ನ ಮುಂದೆ ನಟಿಸ್ತಿದೀಯ ನೋಡು, ನೀನು ಕಳ್ಳಿ ಅಂತ ಭೂಮಿಕಾಳ ಸೊಂಟದ ಮೇಲಿದ್ದ ಕೈಗಳನ್ನ ಇನ್ನೂ ಗಟ್ಟಿಯಾಗಿ ಬಿಗಿ ಎತ್ತ ತನ್ನ ತುಟಿಗಳ ಹತ್ರ ಜಾಸ್ಪರ್ ತುಟಿಗಳನ್ನ ಹಾಗೆ ತರ್ತಿರ್ತಾನೆ. ಕೂಡಲೇ ಭೂಮಿಕಾ ಜಾಸ್ಪರ್ ಮತ್ತು ತನ್ನ ಮಧ್ಯದಲ್ಲಿ ತನ್ನ ಕೈಯನ್ನು ಅಡ್ಡ ಇಟ್ಟು, ಅಬ್ಬಾ, ನಾನು ಬಂದು ಸರ್ಪ್ರೈಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಆದ್ರೆ ನನಗೆ ಸೇರಿ ನೀನೇ ಹಾಳು ಮಾಡ್ತೀಯಾ, ಇದಕ್ಕೆ ನಾನು ನಿಜಕ್ಕೂ ಒಪ್ಪಲ್ಲ ಅಂತ ತನ್ನ ಮುಖ ಪಕ್ಕಕ್ಕೆ ತಿರುಗಿಸ್ಕೊಳ್ತಾಳೆ. ಜಾಸ್ಪರ್ ಅವಳ ಕಡೆ ನೋಡ್ತಾ, ನಿಜವಾಗಿಯೂ ನನಗೆ ಮುತ್ತು ಕೊಡಲ್ವಾ ಅಂತಾನೆ. ತನ್ನ ಮುಖ ಪಕ್ಕಕ್ಕೆ ತಿರುಗಿಸಿದ ಭೂಮಿಕಾ ಜಾಸ್ಪರ್ ಅಂದ ಮಾತಿಗೆ ಅವನ ಕಡೆ ನೋಡ್ತಾಳೆ. ನಿಜ ಹೇಳ್ಬೇಕಂದ್ರೆ ಜಾಸ್ಪರ್ ಹತ್ರ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋದು ನಿಜಕ್ಕೂ ಆಗದ ಕೆಲಸ. ಅವಳಿಗೆ ಮೊದಲಿಂದಲೂ ಜಾಸ್ಪರ್ ಅಂದರೆ ಹುಚ್ಚು. ಈಗಲೂ ಚಿಕ್ಕ ಮಗುವಿನಂತೆ ಮುಖ ಇಟ್ಟು, ನಿಜವಾಗಿಯೂ ನಾನು ಮುತ್ತು ಕೊಡಲ್ವಾ ಅಂದರೆ ಅವನ ಮುಖ ಹಿಡಿದು ಗಟ್ಟಿಯಾಗಿ ಮುತ್ತು ಕೊಡ್ಬೇಕು ಅನ್ನಿಸ್ತಿದೆ. ಆದರೆ ಹಾಗೆ ಮಾಡಲ್ಲ. ಗೊತ್ತಲ್ವಾ, ಹೆಣ್ಮಕ್ಳಾಟ ಬಲವಂತಪಡಿಸಿ ಗಂಡಸಿಗೆ ಬೇಕಾದನ್ನು ಕಿತ್ಕೊಳ್ಬೇಕಂತ ಬಯಸ್ತಾಳೆ. ಭೂಮಿಕಾ ಜಾಸ್ಪರ್ ಕಡೆ ನೋಡ್ತಿರ್ತಾಳೆ, ಆದರೆ ಏನೂ ಮಾತಾಡ್ತಿಲ್ಲ. ಸುತ್ತಲೂ ಕತ್ತಲೆ, ಯಾರೂ ಇಲ್ಲ ಜಾಗಬೇಕಂತ ಬರುವಂತೆ ಮಾಡಿದ್ದಾನೆ. ತನ್ನ ತೋಳಿನಲ್ಲಿ ಬಿಗಿ ಇಟ್ಟಿದ್ದಾನೆ. ಅವನಿಗೆ ಮುತ್ತಿಡೋದು ಕ್ಷಣದ ಕೆಲಸ, ಆದರೆ ಭೂಮಿಕಾಳಿಗೆ ಇಷ್ಟ ಆಗುವಂತೆ ಮಾಡೋದು ಅವನಿಗೆ ಬಹಳ ಮುಖ್ಯ. ಆದ್ದರಿಂದ ಅವನೇನೂ ಮಾತಾಡ್ತಿಲ್ಲ. ಅವಳಿಂದ ಹೇಗೆ ಮುತ್ತು ಕೊಡಿಸ್ಕೊಳ್ಬೇಕು ಅಂತ ಅವನಿಗೆ ಗೊತ್ತು. ಆದ್ದರಿಂದ ಸರಿ, ನಿನಗಿಷ್ಟ ಇಲ್ದಿದ್ರೆ ಬೇಡ ಬಿಡು ಅಂತ ಬಿಗ್ದು ತನ್ನ ಕೈಗಳನ್ನ ಬಿಡೋದಕ್ಕೆ ಹೋಗ್ತಾನೆ. ಒಮ್ಮೆಲೆ ಜಾಸ್ಪರ್ನ ಕಾಲರನ್ನು ತನ್ನ ಎರಡೂ ಕೈಗಳಿಂದ ಹಿಡಿದು ಹತ್ರ ಕೆಳೆದು ಕರೆಕ್ಟಾಗಿ ಜಾಸ್ಪರ್ ತುಟಿಗಳ ಹತ್ರ ತನ್ನ ತುಟಿ ನಿಲ್ಲಿಸಿ, ಕನಿಷ್ಠ ನನ್ನ ಬಲವಂತ ಪಡಿಸಲ್ವಾ ಅಂತ ಜಾಸ್ಪರ್ ಉಸಿರಿನಲ್ಲಿ ಬೆರೆಸ್ತಾ ಕೇಳ್ತಾಳೆ. ಅಷ್ಟತ್ರ ತುಟಿಗಳನ್ನಿಟ್ಟು ಮುತ್ತು ಕೊಡದೆ ತಡೀತಿದೆಯಲ್ಲ, ಪಾಪ ಅನ್ನಿಸ್ತಿಲ್ವೇ ಅಂತಾನೆ ಜಾಸ್ಪರ್. ಭೂಮಿಕಾ ಏನು ಮಾತಾಡದೆ ಹಾಗೆ ನೋಡ್ತಿರ್ತಾಳೆ. ಭೂಮಿಕಾಳ ನೋಟ ಜಾಸ್ಪರ್ನ ತಿಂದು ಹಾಕ್ತಿದೆ. ಒಂದು ಕ್ಷಣವೂ ತಡೆಯದೆ ಭೂಮಿಕಾಳ ತುಟಿಗಳನ್ನ ಅಪ್ಕೊಳ್ತಾನೆ. ಅವರಿಗೆ ಆ ಮುತ್ತು, ಆ ಕತ್ತಲೆ, ಸುತ್ತಲೂ ತಣ್ಣನೆಯ ಗಾಳಿ, ಬೆಚ್ಚನೆಯ ತೋಳು, ಅದೆಷ್ಟು ಚೆನ್ನಾಗಿದೆ ಅಂದರೆ ಭೂಮಿಕಾ ಮಾತುಗಳಲ್ಲಿ ಹೇಳಲಾಗದು. ಅವಳು ಹಾಗೆ ಇದ್ದಾಳೆ. ಅವರು ಮುತ್ತಿನಲ್ಲಿ ಮುಳುಗೋಗ್ತಾರೆ. ಇಲ್ಲಿ ಜಾಸ್ಪರ್ ಮತ್ತು ಭೂಮಿಕಾ ಯಾರೂ ಇಲ್ಲ ಜಾಗದಲ್ಲಿ ಮುತ್ತಿನ ವೇಗವನ್ನು ಹೆಚ್ಚಿಸ್ಕೊಳ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಹಾಗೆ ವರ್ಮ ಬಾರ್ ಒಳಗಿನ ಟೇಬಲ್ ಹತ್ರ ಕೂತಿರ್ತಾರೆ. ಇಂದು ಯಾಕೋ ತಿಳಿಯೋದು ಅಲ್ಲಿ ತುಂಬ ಜನರಿದ್ದಾರೆ. ಇಬ್ಬರು ಒಂದು ಡ್ರಿಂಕ್ ಆರ್ಡರ್ ಮಾಡಿ ಅದನ್ನು ಕುಡಿತಾ ಸುತ್ತಲೂ ನೋಡ್ತಿರ್ತಾರೆ. ವರ್ಮನ ಕಣ್ಣುಗಳು ಸಖಿಗಾಗಿ ಕಾಯ್ತಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯರನ್ನು ಗಮನಿಸ್ತಿರ್ತಾನೆ. ನೇಹಾ ಅಂತೂ ಡ್ರಿಂಕ್ ಕುಡಿಯುತ್ತಾ ಪ್ರಶಾಂತವಾಗಿ ಕೂತಿರ್ತಾಳೆ. ಹೀಗಿರಲಿ, ಮೊದಲು ಪಾರ್ಟಿಯಲ್ಲಿ ಗಮನಿಸಲು ಬಂದಾಗ ಒಬ್ಬ ವ್ಯಕ್ತಿ ವರ್ಮನಿಗೆ ಬಹಳ ವಿಚಿತ್ರವಾಗಿ ಕಂಡಿದ್ದ. ಅವನನ್ನು ವರ್ಮ ಫೋಟೋ ಕೂಡ ತೆಗೆದಿದ್ದ.
ಅನುಮಾನಾಸ್ಪದವಾಗಿ ಯಾರಾದರೂ ಕಂಡ್ರೆ ಫೋಟೋ ತೆಗೆಯಲು ಅಗ್ನಿ ಹೇಳಿದ್ನಲ್ಲ. ಆಮೇಲೆ ಸ್ಪೋಕ್ನಿಂದ ಹೊರಗೆ ಬರುವಾಗಲೂ ಅವನಿಗೇನೂ ಆಗಿರಲಿಲ್ಲ. ಇದೆಲ್ಲ ನಡೆದ ನಂತರ ಜಾಸ್ಪರ್ ಭೂಮಿಕಾಳನ್ನ ಆ ದಿನ ಕಣ್ಣು ಕತ್ತಲೆ ಬಂದು ಇದ್ದಾಗ ಕರ್ಕೊಂಡು ಹೋಗಿದ್ದನ್ನು ನೋಡಿದ ಮೇಲೆ ಅವರು ಮೂವರು ಅಲ್ಲಿಂದ ಹೊರಡ್ತಿದ್ರೆ ಅಗ್ನಿ ಅವನೊಂದಿಗೆ ಮಾತಾಡ್ತಿದ್ದಾಗ ಇನ್ನೂ ಅವನು ಕೂಡ ನಮ್ಮ ಮನುಷ್ಯ ಅಂದ್ಕೊಂಡ ವರ್ಮ ಅವನನ್ನು ಸರಿಯಾಗಿ ನೋಡಲಿಲ್ಲ. ಆದರೆ ಭೂಮಿಕಾಳಿಗೆ ಮತ್ತು ವರ್ಮನಿಗೆ ಅಗ್ನಿ ಮೇಲೆ ಅನುಮಾನ ಬಂದಿರೋದ್ರಿಂದ ಅವನನ್ನು ಗಮನಿಸ್ತಿರ್ತಾನೆ. ಅವನ ಕಡೆಯ ವರ್ಮ ನೋಡ್ತಿರೋದನ್ನು ಗಮನಿಸಿದ ಅವನು ಕೂಡಲೇ ಆ ಬಾರ್ನಿಂದ ಹೊರಟು ಹೋಗ್ತಾನೆ. ವರ್ಮ, ನೇಹಾ ನೀನು ಇಲ್ಲೇ ಇರು, ನಾನು ಈಗಲೇ ಬರ್ತೀನಿ ಅಂತ ಅವನ ಕಡೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಅವನ ಬಾರ್ನಿಂದ ಹೊರಗೆ ಹೋಗಿ ಕತ್ತಲೆ ಆಗಿರೋ ಕಾಡಿನ ಕಡೆ ಹೋಗ್ತಿರ್ತಾನೆ. ಅವನ ಹಿಂದೆ ವರ್ಮ ಕೂಡ ಹೋಗ್ತಾನೆ. ವರ್ಮ, ಹೇಯ್ ನಿಲ್ಲು ಅದು ಜೋರಾಗಿ ಕಿರಿಸ್ತಾನೆ. ಆದರೆ ಅವನು ಒಂದು ನಿಮಿಷವೂ ನಿಲ್ಲದೆ ಹೋಗ್ತಾನೆ. ವರ್ಮ ಕೂಡ ಕತ್ತಲೆ ಆಗಿದ್ದರಿಂದ ಪರವಾಗಿಲ್ಲ ಅವನ ಹಿಂದೆ ಹೋಗ್ತಾನೆ. ಯಾಕಂದರೆ ಅವನ ತರನ ನೋಡಿ ಯಾಕೆ ಓಡಿ ಹೋಗ್ತಿದ್ದಾನೆ ಅಂತ ತಿಳಿಯೋದಕ್ಕೆ. ಆದರೆ ಹಾಗೆ ಹೋಗ್ತಿರುವಾಗ ಎಷ್ಟು ದೂರ ಹೋದರೂ ವರ್ಮ ತರನ ಬೆನ್ನಟ್ಟೋದು ನಿಲ್ಲಿಸ್ತಿಲ್ಲ ಅಂತ ಅವನು ವೇಗವಾಗಿ ವರ್ಮನ ಮೇಲೆ ಬಂದುಬಿಡ್ತಾನೆ. ಅದು ಕೂಡ ತನ್ನ ಬಾಯಿ ತೆರೆದು ತನ್ನ ಹಲ್ಲುಗಳನ್ನು ದೊಡ್ಡದು ಮಾಡ್ತಾ ಒಮ್ಮೆಲೆ ಅವನ ಮುಖ ನೋಡಿದ ವರ್ಮನ ಕಣ್ಣುಗಳು ದೊಡ್ಡದಾಗತ್ತೆ. ಅದೇ ಸಮಯಕ್ಕೆ ಎಲ್ಲಿಂದ ಬರುತ್ತೋ ತಿಳಿಯೋದು ಸಖಿ ಬಂದು ವರ್ಮನ ಹತ್ರ ಬಂದ ಅವನ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದು ಎಸೆದು ಅಲ್ಲಿದ್ದ ಮರಕ್ಕೆ ಹಾಕಿ ಹೊಡಿತಾಳೆ. ಅಷ್ಟರಲ್ಲಿ ಅವನಿಗೆ ಗಾಯವಾಗಿರುತ್ತೆ. ಮಿಂಚಿನ ವೇಗದಲ್ಲಿ ಅವನ ಹತ್ರ ಹೋಗಿ ಅವನ ಕುತ್ತಿಗೆ ಹಿಡಿದು, ಎಷ್ಟು ಧೈರ್ಯ ಇದ್ರೆ ಈಗ ಮಾಡೋದಕ್ಕೆ ನೋಡಿದ್ಯಾ ಅಂತ ಆವೇಶವಾಗಿ ತನ್ನ ಉಗುರುಗಳನ್ನ ಬಿಟ್ಟು ಅವನ ಕುತ್ತಿಗೆಯನ್ನು ಚುಚ್ಚಿ ಸಾಯಿಸಿಬಿಡ್ತಾಳೆ. ಇದೆಲ್ಲವನ್ನು ನೋಡ್ತಿರೋ ವರ್ಮನಿಗೆ ಒಂದು ಕ್ಷಣ ಏನೂ ಅರ್ಥ ಆಗಲಿಲ್ಲ. ಈಗ ಸಖಿ ಬರೋದು ಒಂದು ನಿಮಿಷ ತಡ ಆಗಿದ್ರು ಅಷ್ಟು ಭಯಾನಕವಾಗಿ ಅವನ ಮೇಲೆ ಬಂದವನನ್ನು ಸಾಯಿಸಿಬಿಡ್ತಿದ್ದ. ನಿಜಕ್ಕೂ ಇಲ್ಲಿ ಏನು ಮಾಡ್ತಿದ್ಯಾ ಅಂತ ವರ್ಮನ ಕೈ ಗಟ್ಟಿಯಾಗಿ ಹಿಡಿದು ಕರ್ಕೊಂಡು ಹೋಗ್ತಾಳೆ. ವರ್ಮ ಇನ್ನೂ ಅದೇ ಶಾಕ್ನಲ್ಲಿದ್ದಾನೆ. ಅಲ್ಲಿಂದ ಕರ್ಕೊಂಡು ಹೋದರೂ ಸಖಿ ವರ್ಮ ಮಾತಾಡ್ತಿದ್ದಾಗ ನೀರು ತೆಗೆದು ಅವನ ಮುಖಕ್ಕೆ ಹೊಡಿತಾಳೆ. ಬಿದ್ದ ವರ್ಮ ಸಖಿ ಕಡೆ ನೋಡ್ತಾನೆ. ನಿಜಕ್ಕೂ ಏನು ನಡೀತಿದೆ? ನಿಜವಾಗೂ ಕೆಟ್ಟ ವ್ಯಾಂಪರ್ಸ್ ಮತ್ತು ಒಳ್ಳೆ ವ್ಯಾಂಪರ್ಸ್ ಇದ್ದಾರಾ? ಒಂದು ಕ್ಷಣ ನನ್ನ ಕೆಲಸ ಮುಗೀತು ಅಂದ್ಕೊಂಡೆ. ಅಂಥ ಪರಿಸ್ಥಿತಿಯಲ್ಲಿ ಎಷ್ಟು ಜನರನ್ನ ಕೊಂದಿರ್ತಾರೆ ಅವರು ಅಂತ ವರ್ಮ ಕೋಪದಿಂದ ಹೇಳ್ತಿರ್ತಾನೆ. ಹೌದು, ಕೊಂದೇ ಇರ್ತಾರೆ, ಅವರನ್ನು ಅಂತ್ಯ ಮಾಡೋದೇ ನಮ್ಮ ಕೆಲಸ ಅಂತ ಸಖಿ ಹೇಳ್ತಾಳೆ. ಹಾಗಿದ್ರೆ ನೀನು ಕೂಡ ಒಬ್ಬ ವ್ಯಾಂಪರ್ ಅಂತಾಯಿತು ಅಂತ ವರ್ಮ ಅಂತಾನೆ. ಹೌದು, ಇದರಲ್ಲಿ ಅಡಗಿಸೋದಕ್ಕೆ ಏನೂ ಇಲ್ಲ, ನೀನು ನನ್ನೊಂದಿಗೆ ಜೀವನ ಹಂಚ್ಕೊಳ್ಳೋನಲ್ಲ ಅಂದಮೇಲೆ ನಾನು ನಿನಗೆ ಆ ವಿಷಯ ಹೇಳಲಿಲ್ಲ ಅಂತಾಳೆ. ಜೀವನ ಹಂಚ್ಕೊಳ್ಳೋನಲ್ವಾ ಅಂತ ವರ್ಮ. ನಾವು ಮೊದಲೇ ಅಂದ್ಕೊಟ್ಟಿದ್ದೀವಲ್ಲ, ಶಾರೀರಿಕವಾಗಿ ಮಾತ್ರ ಒಂದಾಗಬೇಕಂತ ಅಂತಾಳೆ. ಒಮ್ಮೆಲೆ ಸಖಿ ಹಾಗಂದಿದ್ದಕ್ಕೆ ವರ್ಮನಿಗೆ ಬಹಳ ನೋವಾಗುತ್ತೆ. ಸರಿ ಅಂತ ವೇಗವಾಗಿ ಹೋಗಿ ಅವಳನ್ನ ಹಗ್ ಮಾಡಿಕೊಂಡು, ನನ್ನ ಕ್ಷಮಿಸು, ಶಾರೀರಿಕವಾಗಿ ಮಾತ್ರ ಅಂದರೆ ಇನ್ನು ಮುಂದೆ ನಾನು ನಿನ್ನ ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ. ನೀನು ನನಗೆ ಪೂರ್ತಿ ಆಗಬೇಕು. ನಿನ್ನ ಮನಸ್ಸು, ನಿನ್ನ ಶರೀರ, ನಿನ್ನ ಮುಂದಿನ ಜೀವನ ಪ್ರತಿಯೊಂದು ನನಗೆ ಬೇಕು. ನನ್ನ ಜೀವನ ಪೂರ್ತಿ ನೀನು ನನಗಿರಬೇಕು. ಹಾಗಾದರೆ ಮಾತ್ರ ನಾನು ನಿನ್ನೊಂದಿಗೆ ಇರಬಲ್ಲೆ, ಇಲ್ದಿದ್ರೆ ಶಾರೀರಿಕವಾಗಿ ನನ್ನಿಂದ ಸಾಧ್ಯ ಇಲ್ಲ ಅಂತ ಗಟ್ಟಿಯಾಗಿ ಹಗ್ ಮಾಡಿಕೊಂಡು ತನ್ನ ಮನಸ್ಸಿನಲ್ಲಿದ್ದ ಮಾತುಗಳನ್ನೆಲ್ಲ ಹೇಳಿ ಅವಳ ಹಣೆ ಮೇಲೆ ಮುತ್ತಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಒಮ್ಮೆಲೆ ಸಖಿಗೆ ಏನು ಮಾಡಬೇಕಂತ ತಿಳಿಲಿಲ್ಲ. ಇದೇನು ವರ್ಮ ಈಗ ಮಾಡ್ದ? ಇದುವರೆಗೆ ಚೆನ್ನಾಗಿದ್ದ ಅಲ್ವಾ? ಒಂದು ವೇಳೆ ನಾನು ವ್ಯಾಂಪರ್ ಅಂತ ತಿಳಿದು ಹೀಗೆ ಮಾತಾಡ್ತಿದ್ದಾನ? ಇಲ್ಲ, ನಿಜ ತಿಳಿದು ಮಾತಾಡೋನಾಗಿದ್ರೆ ಇನ್ನು ಮುಂದೆ ನನ್ನ ಜೊತೆ ಇರು ಅಂತಿರಲಿಲ್ಲ. ಆದರೆ ಪೂರ್ತಿಯಾಗಿ ತನ್ನೊಂದಿಗೆ ಇರೋದಕ್ಕೆ ಯಾಕೆ ಕೇಳ್ತಿದ್ದಾನೆ? ನನ್ನ ಮನಸ್ಫೂರ್ತಿಯಾಗಿ ಇಷ್ಟಪಡ್ತಿದ್ದಾನೆ, ಅದು ಕೂಡ ನಾನು ವ್ಯಾಂಪರ್ ಅಂತ ತಿಳಿದಿದ್ರು ಸಹ ಅಂತ ಆಲೋಚನೆಯಲ್ಲಿ ಮುಳುಗ್ತಾಳೆ. ಅಲ್ಲಿಂದ ಬಂದ ವರ್ಮ ನೇಹಾ ಹತ್ರ ಬರ್ತಾನೆ. ಎಷ್ಟೊತ್ತು ಕಾಯ್ಬೇಕು ವರ್ಮ? ಈಗಾಗಲೇ ತುಂಬ ಸಮಯ ಆಗಿದೆ, ನಾವು ಕೂಡಲೇ ಹೋಗೋದಿದ್ರೆ ಅಗ್ನಿ ಕೋಪ ಮಾಡ್ಕೊತಾನೆ. ಸರಿ, ಭೂಮಿಕಾ ಬಂದಿದ್ದಾಳ ಅಂತ ವರ್ಮ ಕೇಳ್ತಾನೆ. ಅವಳು ಕೂಡ ಬಂದಿಲ್ಲ. ನಿಜಕ್ಕೂ ನೀವು ಎಲ್ಲಿಗೆ ಹೋಗ್ಬಿಟ್ಟಿದ್ದೀರಿ? ಅವಳಂತೂ ನಾವು ಬಂದಾಗಿಂದ ನಮ್ಮ ಜೊತೆಗೇ ಇಲ್ಲ ಅಂತಾಳೆ ನೇಹಾ. ಸರಿ, ಅವಳೇ ಬರ್ತಾಳೆ ಬಿಡು, ನಡಿ ಅಂತಾಳೆ ವರ್ಮ. ಅವಳು ಹೇಗೆ ಬರ್ತಾಳೆ ಅಂತ ನೇಹಾ ಟೇಬಲ್ ಹತ್ರದಿಂದ ಕದಲತೆ ಕೂತಿರ್ತಾಳೆ. ಅವಳನ್ನ ಜಾಸ್ಪರ್ ಡ್ರಾಪ್ ಮಾಡ್ತಾನೆ. ನಾವು ಹೋಗೋಣ ಬಾ ಅಂತಾನೆ ವರ್ಮ. ಜಾಸ್ಪರ್ ಡ್ರಾಪ್ ಮಾಡೋದು ಅವಳಿಗೂ ಜಾಸ್ಪರ್ ಮಧ್ಯೆ ಏನಾದರೂ ನಡೀತಿದೆಯಾ ಅಂತ ನೇಹಾ ಕೇಳ್ತಾಳೆ. ಹೌದು, ಅವರಿಬ್ಬರು ಒಬ್ರಿಗೊಬ್ರು ಪ್ರೀತಿಸ್ಕೊಳ್ತಿದ್ದಾರೆ ಅಂತ ವರ್ಮ ಹೇಳ್ತಾನೆ. ಆಗ ನೇಹಾ ಆಲೋಚನೆಯಲ್ಲಿ ಮುಳುಗ್ತಾಳೆ. ಅಂದರೆ ಇಂದು ಅಗ್ನಿ ಭೂಮಿಕಾಳೊಂದಿಗೆ ಹಾಗೆ ಮಾತಾಡೋದಕ್ಕೆ ಕಾರಣ ಇದೆಯಂತಾಯಿತು. ಆದರೆ ಈ ವಿಷಯ ಕೂಡ ಅವನಿಗೆ ತಿಳಿದು ಹೋಗಿದೆ. ಅದಕ್ಕಾಗಿ ಅವನೊಂದಿಗೆ ಮಾತಾಡಬೇಡ, ಭೇಟಿಯಾಗಬೇಡ ಅಂತ ಹೇಳ್ತಿದ್ದಾನೆ. ಅಂದರೆ ಖಂಡಿತವಾಗಿಯೂ ಅವನ ಮನಸ್ಸಿನಲ್ಲಿ ಭೂಮಿಕಾಳ ಮೇಲೆ ಏನೋ ಇದೆ. ನೇಹಾ ಆಲೋಚಿಸ್ತಿರ್ತಾಳೆ. ಹೀಗೆ ನೇಹಾ ಮತ್ತು ವರ್ಮ ಅಲ್ಲಿಂದ ಹೊರಡ್ತಾರೆ. ಆದರೆ ನೇಹಾ ಕೇಳಿದ ವಿಷಯವನ್ನು ಅವಳು ಅಗ್ನಿ ಹತ್ರ ನಿಜಕ್ಕೂ ಮಾತಾಡಲ್ಲ. ಇಲ್ಲಿ ಒಬ್ರಿಗೊಬ್ರು ಒಪ್ಕೊಂಡು ಮುತ್ತಿಡ್ತಿರೋ ಜಾಸ್ಪರ್ ಮತ್ತು ಭೂಮಿಕಾ ಇನ್ನೂ ಈ ಲೋಕಕ್ಕೆ ಬಂದಿಲ್ಲ. ಜಾಸ್ಪರ್ ಕೈಗಳು ಭೂಮಿಕಾಳ ಸೊಂಟದ ಮೇಲಿದೆ. ಅವನ ತುಟಿಗಳು ಭೂಮಿಕಾಳ ತುಟಿಗಳ ಮಧ್ಯೆನಲ್ಲಿದ್ದಿದೆ. ಒಬ್ಬರ ಶ್ವಾಸವನ್ನು ಒಬ್ಬರು ತೆಗೆದುಕೊಳ್ತಾ ಅವರನ್ನು ಅವರೇ ಮರೆತು ಹೋಗಿದ್ದಾರೆ. ಭೂಮಿಕಾಳ ಶರೀರ ಜಾಸ್ಪರ್ ತಗಲ್ತಿದ್ರೆ ಅವನಲ್ಲಿನೂ ಖಂಡಿಸುತ್ತಾನೆ ಓಡ್ತಿದೆ. ಭೂಮಿಕಾಳ ಹತ್ತಿರದಿಂದ ಏನೋ ಬೇಕನ್ನಿಸ್ತಿದೆ. ಅವರು ಇನ್ನೊಂದು ಹೆಜ್ಜೆ ಇಟ್ಟು ಜಾಸ್ಪರ್ ಅವಳನ್ನ ರೂಮ್ ಒಳಗೆ ಕರೆದೊಯ್ಯೋಷ್ಟರಲ್ಲಿ ಅಷ್ಟಲ್ಲೇ ಭೂಮಿಕಾಳಿಗೆ ಕಾಲ್ ಬರುತ್ತೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.